ಬಿಗ್ ಲೊಕೇಶನ್ ಅಂತ ನಮ್ಮ ಫಿಲ್ಮಲ್ಲಿ ಇರೋದೇನೆ ಥಿಯೇಟರ್ದು. ಯೂಶಲಿ ಒಂದು ಥಿಯೇಟ್ರು ಬುಕ್ ಮಾಡಬೇಕು ಅಂದರೆ ಒಂದು ವಾರಕ್ಕೆ 5,000 to 7,00,000 ಆಗುತ್ತೆ. ನಮ್ಮ ಹತ್ರ ಇದ್ದಿದ್ದು 5,000 to 6,000. ನಮ್ಮ ಅಸಿಸ್ಟೆಂಟ್ಸ್ ಐ ಥಿಂಕ್ ಅರೌಂಡ್ 1 week ಎಲ್ಲರೂ ಬೆಂಗಳೂರು ಆಚೆ ಎಲ್ಲ ಹೋಗಿ ಥಿಯೇಟರ್ಗಳನ್ನ ನೋಡ್ಕೊಂಡ್ ಬಂದಿದ್ರು. What do you feel about this theater? Super, exact location. ನಾನು ಮತ್ತೆ DOP ಆ ಥಿಯೇಟರ್ಗೆ ಹೋದಾಗ ಅದು ಒಂಥರ ಹಳೆ ಥಿಯೇಟ್ರು, ಅಲ್ಲಿ ಅಂತ ಪಾಪ್ಯುಲರ್ ಸಿನಿಮಾಗಳು ಯಾವುದು ತೋರಿಸಲ್ಲ. ಪ್ರೊಜೆಕ್ಷನ್ ರೂಮಲ್ಲೇ ಒಂದು ವಾಲ್ ಕಂಪ್ಲೀಟ್ ಇನ್ನೂ ಆ ಬ್ರಿಕ್ ಫೀಲ್ ಅಲ್ಲೇ ಇತ್ತು. ಸರ್ ಸೂಟ್ ಆಗುತ್ತಾ? ಸರ್ ಸೂಟ್ ಆ ಥಿಯೇಟರ್ ನೋಡ್ತಿದ್ದಂಗೆ ಇಲ್ಲೇ ಶೂಟ್ ಮಾಡಬೇಕು ಅನ್ನೋದು ನನಗೆ ಮತ್ತೆ ಸಿದ್ಧಾರ್ಥಿಗೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸಿದ್ದು. ಆ ಥಿಯೇಟ್ರಲ್ಲಿ ಚಾಲೆಂಜಸ್ ಒಂದೆರಡಲ್ಲ ಇದ್ದಿದ್ದು ತುಂಬಾ. ಪ್ರೊಜೆಕ್ಷನ್ ರೂಮಲ್ಲಿ ಶೂಟ್ ಮಾಡ್ಬೇಕಂದ್ರೆ ಆಕ್ಚುಲಿ ಫಿಲ್ಮ್ ನಡೀತಾ ಇತ್ತು. ಸೊ ಆಕ್ಟರ್ಸ್ಗೆ ಅಲ್ಲಿ ಪ್ರೊಜೆಕ್ಟರ್ದು ಸೌಂಡ್ ಇರುತ್ತೆ ತುಂಬಾ. ಆ ಸೌಂಡನ್ನ ಇಗ್ನೋರ್ ಮಾಡಿಕೊಂಡು ಆಕ್ಟ್ ಮಾಡ್ಬೇಕಾಗ್ತಿದೆ. ಈಗ ಈ ಬ್ರೇಕಪ್ ಸೀನ್ ಇದೆ, ಅವರಿಬ್ರದ್ದು ತುಂಬಾ ಎಮೋಷನಲ್ ಕಾನ್ವರ್ಸೇಷನ್ ಇದೆ. ಅವಾಗ ಕೂಡ ಆ ದೊಡ್ಡ ಸೌಂಡ್ ಇರೋದು ಆ ಪ್ರೊಜೆಕ್ಷನ್ ರೂಮ್ದು. ಬಟ್ ಇವರಿಬ್ರು ಹಾಗೆ ಆಕ್ಟ್ ಮಾಡಬೇಕಾಗಿತ್ತು. ಸಂಪಾದನೆ ಮಾಡೋರು ಬೇಕು, ನಾ ಬೇಡ ನಿಂಗೆ, ಅಥವಾ ನಿನಗೆ ನಾನ್ ಬೇಡವಾ? ಅದೇ ತರ ಈ ಶಂಕರನ್ನ ಸತ್ತೋಗಿರೋ ಸೀನ್ ಇದೆಯಲ್ಲ ಫಿಲ್ಮಲ್ಲಿ, ತುಂಬಾ ಇಂಟೆನ್ಸ್ ಸೀನ್ ಅದು. ಬಟ್ ಆ ಸೀನ್ ಆಗ್ಬೇಕಂದ್ರೆ ಆಕ್ಚುಲಿ ಫಿಲ್ಮ್ ಪ್ರೊಜೆಕ್ಟ್ ಆಗ್ತಾ ಇತ್ತು. ಆಚೆ ಕಡೆ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ರು, ನಾವಿಲ್ಲಿ ಶಂಕರನ್ನ ಸತ್ತಿರೋ ಸೀನನ್ನ ಶೂಟ್ ಮಾಡ್ತಾ ಇದ್ವಿ. ಈ ಚಡ್ಡಿ ಇದೆಯಲ್ಲ, ಈಗ ಎಮೋಷನಲ್ ಸೀನ್ ಚೆನ್ನಾಗಿರಲ್ಲ. ಸೊ ಈ ಚಡ್ಡಿನ ಹಿಂಗೆ ಮೇಲೆ ಕವರ್ ಸ್ವಲ್ಪ ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ.